ಬೆಂಗಳೂರು ಯೂನಿವರ್ಸಿಟಿ 2024-25 ಅಡ್ಮಿಷನ್ ಪ್ರೊಸೆಸ್ದು ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ಅವರೆಲ್ಲ ಈಗ ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡಬೇಕು. ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈಗ ತಿಳ್ಕೊಳ್ಳೋಣ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ಹಾರ್ಡ್ ಕಾಪಿನ ಬಂದುಬಿಟ್ಟು ನೀವು ಯಾವ ಒಂದು ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದೀರಾ ಆ ಒಂದು ಸಬ್ಜೆಕ್ಟ್ನ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಡಿಪಾರ್ಟ್ಮೆಂಟ್ ಈಗ ಇದು ಪ್ರೀವಿಯಸ್ ಇಯರ್ನ ಒಂದು ಮೆರಿಟ್ ಲಿಸ್ಟು ಬೆಂಗಳೂರು ಯೂನಿವರ್ಸಿಟಿಯ ಒಂದು ಡಿಪಾರ್ಟ್ಮೆಂಟು ನಾನು ಸರ್ಚ್ ಮಾಡಿ ತೊಗೊಂಡಿರೋ ಅಂಥದ್ದು. ಸದ್ಯಕ್ಕೆ ಇದು ಸಿಕ್ತು. ಸೊ ಇದರಲ್ಲಿ ನೋಡ್ಬೋದು ನೀವು, ಇದು ಈ ರೀತಿಯೇ ಬರೋ ಅಂಥದ್ದು ಮೆರಿಟ್ ಲಿಸ್ಟು ಈ ರೀತಿ ಬಿಡ್ತಾರೆ. ಇದರಲ್ಲಿ ನಿಮ್ಮ ನೇಮು ಮತ್ತು ಕ್ಯಾಟಗಿರಿ, ಜೆಂಡರ್, ಯು ಜಿ ಮಾರ್ಕ್ಸ್ ಇರುತ್ತೆ, ಯು ಜಿ ಪರ್ಸೆಂಟೇಜ್ ಇರುತ್ತೆ, ಮತ್ತು ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ಯು ಜಿ ಕೋರ್ಸ್ ಮಾಡಿದ್ದೀರಾ, ಈಗ ಯಾವ ಒಂದು ಕೋರ್ಸ್ಗೆ ನೀವು ಅಪ್ಲೈ ಮಾಡಿದ್ದೀರಾ, ಆ ಒಂದು ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಆ ಒಂದು ಸಬ್ಜೆಕ್ಟ್ನ ಯು ಜಿ ಮಾರ್ಕ್ಸು ಮತ್ತು ಯು ಜಿಯ ಪರ್ಸೆಂಟೇಜನ್ನು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮಾತ್ರ ಫಸ್ಟಿಂದ 6th ಸೆಮ್ವರೆಗೂ ಅವರು ತೊಗೊಂಡು ಕ್ಯಾಲ್ಕುಲೇಟನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟು ನೀವು ಯಾವ ಯೂನಿವರ್ಸಿಟಿ ಆಗಿರ್ತೀರ ಆ ಒಂದು ಯೂನಿವರ್ಸಿಟಿ ಕೂಡ ಅಲ್ಲಿ ಮೆನ್ಷನನ್ನು ಅವರು ಮಾಡಿರ್ತಾರೆ. ನೀವು ಬೆಂಗಳೂರು ಯೂನಿವರ್ಸಿಟಿ ಆಗಿದ್ದರೆ ಬೆಂಗಳೂರು ಯೂನಿವರ್ಸಿಟಿ ಅಂತ ಕೊಟ್ಟಿರ್ತಾರೆ, ಬೆಂಗಳೂರು ನಾರ್ತ್ ಆಗಿದ್ದರೆ ಬೆಂಗಳೂರು ನಾರ್ತು, ಹಾಗೆ BCU ಆಗಿದ್ದರೆ BCU ಅಂತ ಕೊಟ್ಟಿರ್ತಾರೆ. ಲಾಸ್ಟ್ ಕಾಲಮ್ ಹಾಗೆ ಇಲ್ಲಿ ಬಂದು ಇನ್ನೂ ಒಂದು ಸೆಲೆಕ್ಷನ್ ಅಂತ ಏನಿರುತ್ತಲ್ಲ ಇದರಲ್ಲಿ ಈ ಒಂದು ಕಾಲಮಲ್ಲಿ ಲಾಸ್ಟಿಂದ 2ನೇ ಕಾಲಮಲ್ಲಿ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿರ್ತೀರಾ, ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ, ಹಾಗೆ NCC, NSS ಈ ರೀತಿ ಹಲವು ರೀತಿಯದ್ದು ಆಪ್ಷನ್ನ ಕೇಳಿರುತ್ತೆ. ಅದಕ್ಕೆಲ್ಲ ನೀವು ಅಪ್ಲಿಕೇಶನ್ ಹಾಕೋವಾಗ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿರ್ತೀರಲ್ವ ಅದು ಕೂಡ ಅದು ಇಲ್ಲಿ ತೋರಿಸುತ್ತೆ. ನೀವು ಯಾವ ಒಂದು ಕ್ಯಾಟಗಿರಿನಲ್ಲಿ ಸೆಲೆಕ್ಷನ್ ಆಗ್ತೀರ ಅನ್ನೋದನ್ನು ಕೂಡ ಅದು ಇಲ್ಲಿ ಕೊಟ್ಟಿರುತ್ತೆ. ಹಾಗೆ ಲಾಸ್ಟ್ ಒಂದು ಕಾಲಮ್ ಏನಿದೆ ರಿಮಾರ್ಕ್ಸ್ ಅಂತ ಅಂದ್ಬಿಟ್ಟು ಆ ಒಂದು ಕಾಲಮಲ್ಲಿ ನೀವು ಹಾರ್ಡ್ ಕಾಪಿನ ಸಬ್ಮಿಟ್ ಮಾಡಬೇಕು. ಏನಾದರೂ ಸಬ್ಮಿಟ್ ಮಾಡಿಲ್ಲ ಅಂದರೆ ಅದರಲ್ಲಿ ರಿಮಾರ್ಕ್ಸ್ ತೋರಿಸುತ್ತೆ. ನೀವು ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಿಲ್ಲ ಮತ್ತು ಸಬ್ಮಿಟ್ ಮಾಡಿದ್ರೂ ಅದರಲ್ಲಿ ಯಾವುದು ಮಿಸ್ಟೇಕ್ ಆಗಿದೆ, ಯಾವ ಒಂದು ಸರ್ಟಿಫಿಕೇಟ್ನು ಮಿಸ್ ಆಗಿದೆ, ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ಅವರು ಲಾಸ್ಟ್ 2 ಮೆಂಬರ್ಸ್ ಬಂದುಬಿಟ್ಟು ಮಾರ್ಕ್ಸ್ ಕಾರ್ಡನ್ನು ಅವರು ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಿಲ್ಲ, ಅದನ್ನು ಅವರು ಸಬ್ಮಿಟ್ ಮಾಡಬೇಕು. ನೀವು ಯಾವ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರಲ್ಲ ಆ ಒಂದು ಡಾಕ್ಯುಮೆಂಟ್ ಸಬ್ಮಿಷನ್ ಆಗಿಲ್ಲ ಅಂತ ಲಾಸ್ಟ್ ರಿಮಾರ್ಕ್ಸ್ ಕಾಲಮಲ್ಲಿ ನಿಮಗೆ ತೋರಿಸುತ್ತೆ. ಆಗ ನೀವು ಹೋಗ್ಬಿಟ್ಟು ಮೆರಿಟ್ ಲಿಸ್ಟ್ ಬಿಡೋಕ್ಕೂ ಮುಂಚೆನೇ ನೀವು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಒಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದು ಕಂಪಲ್ಸರಿ ಆಗಿರೋದಿರುತ್ತೆ. ಈ ಸಬ್ಮಿಟನ್ನು ಮಾಡಬೇಕು. ನೆಕ್ಸ್ಟ್ ನೀವು ಆ ಒಂದು ಅದೇ ಡಾಕ್ಯುಮೆಂಟ್ಸ್ಗಳನ್ನು ಹಾರ್ಡ್ ಕಾಪಿ ಏನು ಕೊಟ್ಟಿರ್ತೀರ ಹಾರ್ಡ್ ಕಾಪಿ ಏನೇನು ಕೊಡಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಇದೇ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ವೆರಿಫಿಕೇಷನ್ ಕೂಡ ಮಾಡ್ತಾರೆ ಅವರು. ಕೌನ್ಸಿಲಿಂಗ್ನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸಬ್ಮಿಟನ್ನು ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ತೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಸಪೋರ್ಟನ್ನು ಮಾಡಿ. ಥ್ಯಾಂಕ್ ಯು.